ಬ್ರೋ ನಾನು ಏನು ಮಾಡಲಿ ಬ್ರೋ, ಯೂಟ್ಯೂಬಲ್ಲಿ ಫೋಕಸ್ ಮಾಡಲಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫೋಕಸ್ ಮಾಡಲಾ ಇಲ್ಲ ಅಂತಂದರೆ ಫೇಸ್ಬುಕ್ಕಲ್ಲಿ ಫೋಕಸ್ ಮಾಡಲಾ? ಓಕೆನಾ, ಈ ಒಂದು ಮೂರು ಪ್ಲಾಟ್ಫಾರ್ಮ್ ಏನಪ್ಪ ಅಂತಂದು ತುಂಬ ಅಂದರೆ ತುಂಬ ದೊಡ್ಡ ಪ್ಲಾಟ್ಫಾರ್ಮು, ನಮ್ಗೆ ದುಡ್ಡು ಕೂಡ ಕೊಡುತ್ತೆ. ಓಕೆನಾ, ತುಂಬ ಜನ ಏನು ಮಾಡ್ತಾರೆ ಅಂತಂದ್ರೆ ಯೂಟ್ಯೂಬಲ್ಲಿ ದುಡ್ಡು ತುಂಬ ಸಿಗುತ್ತೆ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡ್ಬಿಡ್ತಾ ಇದ್ದಾರೆ. ಓಕೆನಾ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಫೇಮಸ್ ಆಗಿಬಿಟ್ಟು ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ರೆ ಕೆಲವರು ಜನ ಯೂಟ್ಯೂಬ್ ಬಿಟ್ಬಿಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಡ್ತಾ ಇದ್ದಾರೆ. ಓಕೆನಾ, ಅಯ್ಯೋ ಫೇಸ್ಬುಕ್ಕಲ್ಲಿ ಕೂಡ ಬಂದ್ಬಿಟ್ಟಿದೆಲ್ಲಪ್ಪ, ಫೇಸ್ಬುಕ್ಕಲ್ಲಿ ಕೂಡ ದುಡ್ಡು ಸಿಗ್ತೈತೆ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಬಿಟ್ಬಿಟ್ಟು ಫೇಸ್ಬುಕ್ ಹೋಗ್ಬಿಟ್ಟು. ಓಕೆನಾ, ಈ ಥರ ಮಾಡೋದ್ರಿಂದ ನೀವು ಮೂರು ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ರೆ ಎತ್ತು ಇಲ್ದಿದ್ದಂಗೆ ಆಗೋಗ್ತೀಯ. ಹತ್ತು ಹೋಗಲ್ಲ, ಇತ್ತು ಹೋಗಲ್ಲ, ಎತ್ತು ಹೋಗಲ್ಲ, ಅಲ್ಲೇ ಇರ್ತೀನಿ ನೀನು. ಓಕೆನಾ, ಪರ್ಟಿಕಲ್ ಆಗಿ ನಾವು ಯೂಟ್ಯೂಬ್ ಕಡೆಯಿಂದ ದುಡ್ಡು ಮಾಡ್ಬೇಕು ಅಂದ್ಕೊಂಡಿದ್ರೆ, ಇನ್ಸ್ಟಾಗ್ರಾಮ್ ಕಡೆಯಿಂದ ದುಡ್ಡು ಮಾಡ್ಬೇಕು ಅಂದ್ಕೊಂಡಿದ್ರೆ, ಫೇಸ್ಬುಕ್ಕಿಂದ ದುಡ್ಡು ಮಾಡ್ಬೇಕು ಅಂದ್ಕೊಂಡಿದ್ರೆ ಫಸ್ಟು ನಾವು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು. ವೈರಲ್ ಆಯಿತು ಅಂತಂದರೆ ಸಾಕು, ನಿಮ್ಗೆ ದುಡ್ಡನ್ನು ಸಿಗುತ್ತೆ. ಆ್ಯಂಡ್ ಯೂಟ್ಯೂಬ್ ಕಡೆಯಿಂದ ಹೆಂಗೆ ದುಡ್ಡು ಸಿಗುತ್ತೆ, ಆ್ಯಂಡ್ ಇನ್ಸ್ಟಾಗ್ರಾಮ್ ಕಡೆಯಿಂದ ಹೆಂಗೆ ದುಡ್ಡು ಸಿಗುತ್ತೆ, ಆ್ಯಂಡ್ ಫೇಸ್ಬುಕ್ಕಿಂದ ಕೂಡ ಹೆಂಗೆ ದುಡ್ಡು ಸಿಗುತ್ತೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಯಾವುದು ಮಾಡಬೇಕು ಅಂತ ನೀವು ಕನ್ಫ್ಯೂಸಲ್ಲಿ ಇದ್ದೀರಿ ಅಂತಂದರೆ ಸಾಕು, ಆ ಒಂದು ಡೌಟ್ ಕೂಡ ಇವತ್ತಿನ ದಿನ ಕ್ಲಿಯರನ್ನು ಮಾಡೇ ಬಿಡೋಣ ಗೈಸ್. ಓಕೆನಾ, ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲ ಹೆಸರು ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡು ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಅಂತ ನೋಟಿಫಿಕೇಶನಿಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ನಾವೊಂದು ದೊಡ್ಡ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡೋಣ. ಫಸ್ಟ್ ಯಾವುದಪ್ಪ ಅಂತಂದರೆ ಯೂಟ್ಯೂಬ್. ಓಕೆನಾ, ನೀವೇನಾದ್ರು ಯೂಟ್ಯೂಬ್ ಕಡೆಯಿಂದ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಆಫ್ ಆಲ್ ಬೇಕಾಗುತ್ತೆ ನಿಮಗೆ 1,000 ಸಬ್ಸ್ಕ್ರೈಬರ್ಸು, 4,000 ವಾಚ್ ಟೈಮ್ ಬೇಕಾಗುತ್ತೆ. ಇದು ಕೇವಲ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ನೀನೇನಾದ್ರು ಶಾರ್ಟ್ಸ್ ಏನಾದರೂ ಮಾಡ್ತಾ ಇದೆಯಾ ಅಂತಂದರೆ ಸಾಕು, ನಿನಗೆ ಕೇವಲ 90 ಡೇಸಲ್ಲಿ ನಿಮಗೆ 10 ಮಿಲಿಯನ್ ವ್ಯೂಸ್ ಹೋಗಬೇಕು. ಓಕೆನಾ, 10 ಮಿಲಿಯನ್ ವ್ಯೂಸ್ ಹೋಯ್ತು ಅಂದರೆ ಸಾಕು, ಆವಾಗ ನೀವು ಮೊನೆಟೈಸೇಷನ್ ಅಪ್ಲೈ ಏನಾದ್ರು ಮಾಡ್ಬೋದು. ನಿಮ್ಮೊಂದು ಚಾನಲ್ ಮೊನೆಟೈಸೇಷನ್ ಆಗುತ್ತೆ, ನೀವು ಆವಾಗ ಯೂಟ್ಯೂಬ್ ಕಡೆಯಿಂದ ಕೂಡ ದುಡ್ಡು ಅನ್ನೋದು ಮಾಡ್ಬೋದು. ಈ ಒಂದು ರೂಲ್ಸ್ ಇದೆ ಯೂಟ್ಯೂಬಲ್ಲಿ. ಓಕೆನಾ, ನನಗೆ ಇನ್ಸ್ಟಾಗ್ರಾಮಿಂದ ಮಾಡ್ತೀನಿ ಅಂತಂದರೆ ಸಾಕು, ಇನ್ಸ್ಟಾಗ್ರಾಮಲ್ಲಿ ಏನಪ್ಪ ಅಂತಂದರೆ ಈ ಥರ ರೂಲ್ಸ್ ಏನೂ ಇಲ್ಲ ನಿನಗೆ. ಓಕೆನಾ, ಯೂಟ್ಯೂಬಲ್ಲಿ ಏನಪ್ಪ ಅಂದರೆ 1,000 ಸಬ್ಸ್ಕ್ರೈಬರ್ಸು, 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡ್ರೆ ನೀನು ಮೊನೆಟೈಸೇಷನ್ಗೆ ಅಪ್ಲೈ ಏನಾದ್ರು ಮಾಡಿಬಿಡ್ತೀಯ. ಆದರೆ ಇನ್ಸ್ಟಾಗ್ರಾಮಲ್ಲಿ ಏನಪ್ಪ ಅಂತಂದರೆ ಆ ಥರ ರೂಲ್ಸ್ ಏನಿಲ್ಲ. ಡೈರೆಕ್ಟಾಗಿ ಏನಪ್ಪ ಅಂತ ನೀನು ರೀಲ್ಸ್ ಮಾಡ್ತಾಯಿರು. ಓಕೆನಾ, ಮಾಡ್ತಾಯಿರು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನೀನಲ್ಲಿ ವ್ಯಾಲ್ಯೂಬಲ್ ಕಂಟೆಂಟ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಪೇಜ್ ದೊಡ್ಡ ಮಾಡಬೇಕಾಗುತ್ತೆ, ನಿಮ್ಮೊಂದು ಫೇಸ್ ವ್ಯಾಲ್ಯೂ ಜಾಸ್ತಿ ಇರಬೇಕಾಗುತ್ತೆ, ನಿಮಗೆ ಬ್ರ್ಯಾಂಡ್ ಇರಬೇಕಾಗುತ್ತೆ. ಓಕೆನಾ, ಆವಾಗ ತಾನೇ ನಿಮಗೂ ಕೂಡ ಅಷ್ಟೇ ಒಳ್ಳೆ ಫಾಲೋವರ್ಸ್ ಅನ್ನೋದು ಬರ್ತಾರೆ. ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ಒಳ್ಳೆ ಕಂಟೆಂಟ್ ಪೋಸ್ಟ್ ಮಾಡಬೇಕಾಗುತ್ತೆ. ನೀವು ಪೋಸ್ಟ್ ಆಗಿದ ತಕ್ಷಣ ಅಲ್ಲೇನಪ್ಪ ಅಂತಂದರೆ ನಿಮ್ಮೊಂದು ಕಂಟೆಂಟ್ ವ್ಯಾಲ್ಯೂಬಲ್ ಕಂಟೆಂಟ್ ಇತ್ತು ಅಂದರೆ ಸಾಕು, ನೀವು ಅಲ್ಲಿ ಫಾಲೋವರ್ಸ್ಗಳನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಓಕೆನಾ, ನೀವೇನಾದರೂ ವ್ಯಾಲ್ಯೂ ಕಂಟೆಂಟ್ ಏನಾದ್ರು ಮಾಡಿದ್ದೀರಿ ಅಂತಂದರೆ ಸಾಕು, ಅಲ್ಲೇನಪ್ಪ ಅಂತಂದ್ರೆ ನಿಮ್ಗೆ ಆಟೋಮೆಟಿಕ್ ಫಾಲೋವರ್ಸ್ ಬಂದೇ ಬರ್ತಾರೆ. ನೀವೇನಾದರೂ ಏನಾದರೂ ಹೇಳ್ತಿದ್ದೆ ಅಂತಂದರೆ ಸಾಕು, ನಿಮ್ಮೊಂದು ವಿಡಿಯೋಸ್ಗಳನ್ನು ನೋಡ್ತಾರೆ. ಸೊ ನೋಡಿದ ತಕ್ಷಣ ಅವ್ರಿಗೂ ಕೂಡ ಇವ್ರನ್ನ ಹಾಕೊಂಡು ಫಾಲೋ ಮಾಡೋಣ ಬಿಡಪ್ಪ, ಏನಾದ್ರು ತಿಳಿಸ್ಕೊಡ್ತಾ ಇದ್ದಾರೆ ನಮಗೊಂದು, ಅವರು ಫಾಲೋ ಮಾಡಿಬಿಡ್ತಾರೆ. ಓಕೆನಾ, ಈ ಥರ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇನ್ನೊಂದು ಕೂಡ ಇದೆ ಇದರಲ್ಲಿ. ಓಕೆನಾ, ಕೆಲವರು ಏನಪ್ಪ ಅಂದ್ರೆ ನಮಗೊಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬೇಕು ಅಷ್ಟೇ, ನಮ್ಗೆ ಇನ್ನೇನು ಬೇಡ. ಓಕೆನಾ, ನನಗೆ ಲಕ್ಷ ಅಂತ ಫಾಲೋವರ್ಸ್ ಬೇಕು, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಬೇಕು ಅಂದ್ಬಿಟ್ಟು ಏನು ಬರುತ್ತೋ ಅದು ವೀಡಿಯೋ ಮಾಡ್ತಾರೆ, ಏನು ಸಿಗುತ್ತೆ ಅದಕ್ಕೆ ಕಂಟೆಂಟನ್ನು ಮಾಡ್ತಾಯಿದ್ರೆ, ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿದ್ರೆ. ಆ್ಯಂಡ್ ಫಾಲೋವರ್ಸ್ ಕೂಡ ತುಂಬ ಇದ್ದಾರೆ ಅವರು. ಆದರೆ ಇನ್ಸ್ಟಾಗ್ರಾಮ್ ಮುಖಾಂತರ ₹1 ಕೂಡ ಸಂಪಾದನೆ ಇಲ್ಲ. ಸಂಪಾದನೆ ಏನಕ್ಕಿಲ್ಲಪ್ಪ ಅಂತಂದರೆ ಅವರೇನಪ್ಪ ಅಂದರೆ ವ್ಯಾಲ್ಯೂಬಲ್ ಕಂಟೆಂಟ್ ಮಾಡ್ತಾಯಿಲ್ಲ. ಏನು ಸಿಗುತ್ತೋ ಅದು ಮಾಡ್ತಾಯಿದ್ದಾರೆ. ಓಕೆನಾ, ಆ ಥರ ಮಾಡೋದ್ರಿಂದ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವತ್ತೂ ದುಡ್ಡು ಮಾಡೋಕ್ಕಾಗಲ್ಲ. ಫಸ್ಟ್ ಥಿಂಕ್. ಓಕೆನಾ, ನೀನೇನಾದ್ರು ದುಡ್ಡು ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಕಂಟೆಂಟ್ ಮಾಡಬೇಕಾಗುತ್ತೆ. ಒಂದೇ ಒಂದು ಕ್ಯಾಟಗರಿನ ಇಟ್ಕೋಬೇಕಾಗುತ್ತೆ. ನೀನು ಏನು ಕ್ಯಾಟಗರಿನಲ್ಲಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ರೆ ಪರ್ಟಿಕಲಾಗಿ ಅದೇ ಒಂದು ಕ್ಯಾಟಗರಿನಲ್ಲಿ ವೀಡಿಯೋ ಮಾಡಬೇಕಾಗುತ್ತೆ. ಆ್ಯಂಡ್ ವ್ಯಾಲ್ಯೂಬಲ್ ಕಂಟೆಂಟ್ ಮಾಡಬೇಕಾಗುತ್ತೆ. ಜನಗಳಿಗೆ ಏನಾದರೂ ತಿಳಿಸ್ಕೊಡ್ಬೇಕಾಗುತ್ತೆ, ಕಲಿಯುವಂಥದ್ದು. ಓಕೆನಾ, ಇಲ್ಲ ಅಂತಂದರೆ ಅಂಥರ ಇತ್ತು ಅಂತಂದರೆ ಸಾಕು, ನಿಮ್ಗೆ ಒಳ್ಳೆ ಫಾಲೋವರ್ಸ್ ಬರ್ತಾರೆ. ಆವಾಗ ನಿಮ್ಮೊಂದು ನೇಮ್ ಅನ್ನೋದು ಬ್ರ್ಯಾಂಡ್ ಆಗುತ್ತೆ, ಫೇಸ್ ವ್ಯಾಲ್ಯೂ ಆಗುತ್ತೆ, ಬ್ರ್ಯಾಂಡಿಂಗ್ ಪ್ರಮೋಷನ್ಸ್ ಬರ್ತವೆ ಆವಾಗ ನಿಮ್ಮ ಮುಂದಿಗೆ. ಓಕೆನಾ, ಸೊ ಈ ಥರ ನೀವು ಇನ್ಸ್ಟಾಗ್ರಾಮ್ ಮುಖಾಂತರ ದುಡ್ಡು ಅನ್ನೋದು ಮಾಡ್ಬೋದು. ವ್ಯಾಲ್ಯೂಬಲ್ ಕಂಟೆಂಟ್ ಇದ್ದರೆ ಮಾತ್ರನೇ ಇಲ್ಲಿ ನಿಮ್ಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಕೂಡ ಪ್ರಮೋಷನ್ಸ್ ಸಿಗ್ತವೆ, ಇಲ್ಲ ಅಂತಂದ್ರೆ ಸಿಗಲ್ಲ ನಿಮಗೆ. ಫಸ್ಟ್ ಹೇಳ್ತಾ ಇದ್ದೀನಿ ಗೈಸ್. ಓಕೆನಾ, ಇನ್ನು ಫೇಸ್ಬುಕ್ ಕೂಡ ಮಾತಾಡೋಂಗಿತ್ತಂದರೆ ಸಾಕು, ಫೇಸ್ಬುಕ್ಕಲ್ಲಿ ಏನಪ್ಪ ಅಂದರೆ ಸಿಂಪಲಾಗಿ ಏನಪ್ಪ ಅಂದ್ರೆ ನೀವು ನಾರ್ಮಲಾಗಿ ಯಾವ ಥರ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ ವಿಡಿಯೋಸ್ಗಳನ್ನು ಮಾಡ್ತಿರೋ, ಸೊ ಅದೇ ಥರನೇ ನೀವು ರೀಲ್ ವಿಡಿಯೋಸ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಅದೇ ಥರನೂ ಕೂಡ ನೀವು ಅಪ್ಲೋಡ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ಕೂಡ ಅಷ್ಟೇ ಫೇಸ್ಬುಕ್ಕಿಂದ ಕೂಡ ಒಳ್ಳೆ ಅರ್ನಿಂಗ್ ಅನ್ನೋದು ಮಾಡ್ಬೋದು ಕೂಡ. ಓಕೆನಾ, ಫೇಸ್ಬುಕ್ಕಲ್ಲಿ ಏನಪ್ಪ ಅಂದರೆ ವೀಡಿಯೋಸ್ಗಳು ರೀಲ್ಸ್ ಮಾಡಿದ್ರೆ ನಿಮಗೆ ದುಡ್ಡು ಸಿಗುತ್ತೆ. ಫೇಸ್ಬುಕ್ ಸ್ಟೋರಿಗಳನ್ನು ಹಾಕಿದ್ರೆ ದುಡ್ಡು ಸಿಗುತ್ತೆ. ಫೇಸ್ಬುಕ್ಕಲ್ಲಿ ಫೋಟೋ ಅಪ್ಲೋಡ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ರೀ. ಫೋಟೋ ನೀವು ನಾರ್ಮಲಾಗಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಿದ್ದೀರ, ಅದೇ ಥರ ಫೇಸ್ಬುಕ್ಕಲ್ಲಿ ಫೋಟೋ ಅಪ್ಲೋಡ್ ಮಾಡ್ಕೊಂಡು ದುಡ್ಡು ಮಾಡ್ತಾರೆ. ಲೆಕ್ಕ ಹಾಕೊಂಬಿಡಿ, ಸೋಷಿಯಲ್ ಮೀಡಿಯಾ ಎಲ್ಲಿ ಹೋಗ್ಬಿಟ್ಟಿದೆ. ಅವಾಗ ನಾವು ಒಂದು ಟೈಮಲ್ಲಿ ಇತ್ತು ಫೇಸ್ಬುಕ್ ಏನು ಮಾಡ್ತಾ ಇರಲಿಲ್ಲ. ಆದರೆ ಇವಾಗ ಫೇಸ್ಬುಕ್ಕಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರೆ ಸಾಕು ದುಡ್ಡನ್ನು ಕೊಡ್ತಾ ಇದ್ದಾರೆ. ಓಕೆನಾ, ನೋಡ್ತಾ ಇದ್ದಾರೆ ಯಾವ ಥರ ಜನ್ರೇಷನ್ ಬಂದಿದೆ. ಓಕೆನಾ, ಸೊ ಈ ಥರ ನೀವೇನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಯಾವುದ್ರಲ್ಲಾದರೂ ನಮಗೆ ಇಂಟ್ರೆಸ್ಟ್ ಇರಬೇಕಾಗುತ್ತೆ. ಇಂಟ್ರೆಸ್ಟ್ ಹೆಂಗಾಗುತ್ತಾ, ನೀನು ಏನಾದರೂ ಯೂಟ್ಯೂಬಲ್ಲಿ ಬರಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಯೂಟ್ಯೂಬಲ್ಲಿ ಗ್ರೋ ಆಗಿಬಿಡು. ಓಕೆನಾ, ಇಲ್ಲ ಅಂತಂದ್ರೆ ನಮ್ಗೆ ಯೂಟ್ಯೂಬ್ ಬೇಡಪ್ಪ, ನನಗೆ ಯೂಟ್ಯೂಬ್ ಬೇಡ, ನಾನು ರೀಲ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಸಾಕು, ನೀನು ರೀಲ್ಸ್ ಮಾಡು. ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಕಂಟೆಂಟ್ ಮಾಡು, ಒಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡು, ಏನಾದರೂ ವ್ಯಾಲ್ಯೂಬಲ್ ಕಂಟೆಂಟ್ ಮಾಡು.
ಆವಾಗ ತಾನೇ ನಿಮ್ಮ ಮುಂದೆ ಅಕೌಂಟ್ಗಳನ್ನು ನೋಡ್ತಾರೆ, ಓಕೆನಾ. ಆವಾಗ ತಾನೇ ನಿಮ್ಗೆ ಫಾಲೋವರ್ಸ್ ಜಾಸ್ತಿ ಬರ್ತಾರೆ, ಆವಾಗ ತಾನೇ ನಿನ್ನ ಇನ್ಸ್ಟಾಗ್ರಾಮ್ ಮುಖಾಂತರ ಕೂಡ ದುಡ್ಡು ಅನ್ನೋದು ಸಿಗುತ್ತೆ ನಿಮಗೆ. ಇಲ್ಲಾಂತಂದ್ರೆ ಹೆಂಗೆ ಸಿಗುತ್ತೆ ನಿನಗೆ, ಓಕೆನಾ. ಈ ಥರ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲು ನೀನು ಏನು ಡಿಸೈಡ್ ಮಾಡ್ಕೋಬೇಕು ಅನ್ಕೊಂಡು ಅದು ನಿನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಪರ್ಟಿಕ್ಯುಲರಾಗಿ ನಿನಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆ, ಏನು ಮಾಡಬೇಕು ಇಂಟ್ರೆಸ್ಟ್ ಇದೋ ಅದನ್ನು ನೀನು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಏನೋ ಟೈಮ್ ಸಿಕ್ತು ಏನೋ ಮಾಡಿದೆ ನಾನು ಅಂತಂದ್ರೆ ಅದು ಯಾವತ್ತಿಗೂ ವೈರಲ್ ಆಗಲ್ಲ. ನೀನು ಏನರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ, ಏನು ಮಾಡಿದ್ರೆ ನನ್ನೊಂದು ಚಾನಲ್ ಗ್ರೋ ಆಗುತ್ತೆ, ನನ್ನೊಂದು ರೀಲ್ ಗ್ರೋ ಆಗುತ್ತೆ, ಇದ್ರ ಬಗ್ಗೆ ನೀನು ಥಿಂಕ್ ಮಾಡಬೇಕು. ಆವಾಗ ತಾನೇ ನೀನು ಸ್ಟಾರ್ಟ್ ಮಾಡು, ಓಕೆನಾ. ಆವಾಗ ತಾನೇ ನಿಮ್ಮ ಮುಂದೆ ವೀಡಿಯೋಸ್ಗಳು ಕೂಡ ವೈರಲ್ ಆಗುತ್ತೆ. ಎಲ್ಲ ಕಡೆನೂ ದುಡ್ಡು ಸಿಗುತ್ತೆ ನಿಮಗೆ. ಫೇಸ್ಬುಕ್ಕಿಂದ ಕೂಡ ದುಡ್ಡು ಸಿಗುತ್ತೆ, ಇನ್ಸ್ಟಾಗ್ರಾಮ್ ಮುಖಾಂತರ ಕೂಡ ದುಡ್ಡು ಸಿಗುತ್ತೆ ನಿಮಗೆ, ಯೂಟ್ಯೂಬ್ ಕಡೆಯಿಂದ ಕೂಡ ದುಡ್ಡು ಸಿಗುತ್ತೆ ನಿಮಗೆ. ಆದರೆ ಪರ್ಟಿಕ್ಯುಲರ್ ಆಗಿ ನೀನು ಏನದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾತ್ರ ಚೂಸ್ ಮಾಡ್ಕೊ. ಆ್ಯಂಡ್ ಅದರಲ್ಲಿ ದುಡ್ಡು ಜಾಸ್ತಿ ಇದೆ ಅಂದ್ಬಿಟ್ಟು ಇದರಲ್ಲಿ ದುಡ್ಡು ಜಾಸ್ತಿ ಇದೆ ಅಂದ್ಬಿಟ್ಟು ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲ ಕಡೆ ಹೋಗಿದೆ ಅಂತಂದ್ರೆ ಸಾಕು, ಏನೂ ಸಿಗದಂಗೆ ಆಗ್ಬಿಡುತ್ತೆ ನಿಮಗೆ, ಓಕೆನಾ. ಪರ್ಟಿಕ್ಯುಲರ್ ಆಗಿ ನಾವು ದುಡ್ಡು ಮಾಡಬೇಕು ಅನ್ಕೊಂಡು ನಮ್ಮೊಂದು ಫೇಸ್ ವ್ಯಾಲ್ಯೂ ಜಾಸ್ತಿ ಆಗಬೇಕು ಅನ್ಕೊಂಡಿದ್ರೆ, ನಮ್ಮೊಂದು ನೇಮ್ ಬ್ರ್ಯಾಂಡ್ ಮಾಡಬೇಕು ಅನ್ಕೊಂಡಿದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಒಂದೇ ಒಂದು ಕ್ಯಾಟಗರಿನಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಏನು ಹೇಳ್ಬೇಕು ಅನ್ಕೊಂಡಿದ್ರೆ ಅದನ್ನು ಹೇಳ್ಬಿಡ್ಬೇಕಾಗುತ್ತೆ ಗೈಸ್, ಓಕೆನಾ. ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಕ್ಯಾಟಗರಿ ಸಿಕ್ಕಿದ ಪಕ್ಕದ ಕಂಟೆಂಟ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಗೈಸ್. ಯಾವುದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಗೈಸ್. ಇವಾಗ ನನ್ನೊಂದು ಚಾನಲ್ ನೋಡ್ತಾ ಇದ್ದೀನಿ ಅಂತ ಸಾಕು, ನಾನು ಏನಾದರೂ ತಿಳಿಸ್ತೀನಿ ನಿಮಗೆ, ಎಜುಕೇಷನಲ್ ವೀಡಿಯೋಸ್ ಅಂತ ಮಾಡ್ತೀನಿ ನನಗೆ, ಓಕೆನಾ. ಇದೇ ಥರ ನೀವು ಬ್ಲಾಗ್ ಚಾನಲ್ ಏನಾದ್ರು ಮಾಡ್ತಾ ಇದ್ದೀರಿ ಅಂತ ಸಾಕು, ಬ್ಲಾಗ್ ಚಾನಲ್ ಮಾಡಿಬಿಡಿ ನೀನು, ಈ ಥರ ತುಂಬ ಇದ್ದಾವೆ, ಓಕೆನಾ. ಸೊ ಆ ಥರ ನೀವು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಕಂಟೆಂಟ್ನ ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಗೈಸ್, ಓಕೆನಾ. ಯಾವುದೋ ಒಂದು ವೀಡಿಯೋ ನಿಮ್ಗೆ ವೈರಲ್ ಆಗುತ್ತೆ, ರೀಲಲ್ಲಿ ಆಗಿರ್ಬೋದು ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಆಗಿರ್ಬೋದು ಗೈಸ್, ಓಕೆನಾ. ಮತ್ತು ಗೈಸ್ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಇನ್ನೂ ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೂ ಕೂಡ ಅಲ್ಲಿ ಕೇಳ್ಬೋದು, ನಾವು ಕ್ಲಿಯರ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್, ಓಕೆನಾ. ಒಂದು ವೀಡಿಯೋ ಇಷ್ಟ ಆಯ್ತಾದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.